ರಾಜಿ ಅಮ್ಮ ಯಾರದು ಅಷ್ಟೊತ್ತಿಂದ ಮೆಸೇಜ್ಗಳು ಬರ್ತಾ ಇದೆ ಅದೇ ಅಮ್ಮ ಮೊಬೈಲ್ ಕಂಪ್ನಿಯವರು ಆ ಪ್ಲಾನ್ ಇದೆ ಈ ಪ್ಲಾನ್ ಇದೆ ಅಂತ ಹೇಳಿ ದಿನಕ್ಕೆ 10 ಮೆಸೇಜ್ ಮಾಡ್ತಾನೆ ಇರ್ತಾರಮ್ಮ ಹೌದಾ ಬಂತು ಬೇತಾಳೆ ನಾನು ಹಾಲಲ್ಲಿ ಕೂತಿರ್ತೀನಿ ನೀನು ಹೋಗಿ ಬಾಗಿಲು ತೆಗಿ ಸರಿ ಹಲೋ ಇನ್ಸ್ಪೆಕ್ಟರ್ ಬನ್ನಿ ಕೂತ್ಕೊಳ್ಳಿ ಇನ್ಸ್ಪೆಕ್ಟರ್ ನೀವೊಂಥರ ಆಗಾಗ ಬಂದು ಹೋಗೋ ನೆಂಟ್ರಿದ್ದ ಹಾಗೆ ಹೇಳೋ ಹಾಗಿಲ್ಲ ಕೇಳೋ ಹಾಗಿಲ್ಲ ನೆಂಟ್ರಲ್ಲೂ 2 ರೀತಿ ನೆಂಟ್ರಿದ್ದಾರೆ ಒಂದು ಹತ್ರದವರು ಇನ್ನೊಂದು ದೂರದವರು ಈ ಫೋನ್ ಮಾಡ್ಕೊಂಡು ಬರೋರು ದೂರದವರು ಆದ್ರೆ ಹತ್ರದವ್ರಿಗೆ ನೀವು ಮನೇಲಿ ಇದ್ದೀರಾ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಈ ಫೋನ್ ಮಾಡ್ಕೊಂಡು ಬರೋ ಫಾರ್ಮಾಲಿಟೀಸ್ನ ಅವ್ರು ಇಟ್ಕೊಂಡಿರೋದಿಲ್ಲ ಎಷ್ಟೇ ಆದ್ರೂ ನಾವು ನೀವು ಹತ್ರದವ್ರು ತಾನೆ ತುಂಬಾ ಸಂತೋಷ ಸರಿ ಈಗ ಬಂದ ವಿಷಯ ಒಂದು ಸಣ್ಣ ಎನ್ಕ್ವೈರಿ ಇನ್ಸ್ಪೆಕ್ಟರ್ ಬರ್ತಾ ಬರ್ತಾ ನಾವು ನಿಮ್ಮ ಕಣ್ಣಿಗೆ 3rd ರೇಟೆಡ್ ಕ್ರಿಮಿನಲ್ಸ್ ತರ ಕಾಣಿಸ್ತಿದೀವಿ ಅನ್ಸುತ್ತೆ ಥರ್ಡ್ ರೇಟೆಡ್ ಕ್ರಿಮಿನಲ್ಗಳ ಹತ್ರ ಯಾರಾದ್ರೂ ಇಷ್ಟೊಂದು ಸಫಿಸ್ಟಿಕೇಟೆಡ್ ಆಗಿ ಮಾತಾಡ್ತಾರ ಅಷ್ಟಕ್ಕೂ ನೀವು ಜೀನಿಯನ್ ಆಗಿದ್ದಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಹೆದರ್ಕೆ ಹೆದರ್ಕೆ ಅನ್ನೋ ಪದನ ನಾನು ಕೇಳಲೇ ಇಲ್ಲ ಬಿಡಿ ಹೇಳಿ ಏನು ಎನ್ಕ್ವೈರಿ ನಿಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ಸ್ವಲ್ಪ ತಿಳ್ಕೋಬಹುದಾ ಬ್ಯಾಕ್ ಗ್ರೌಂಡ್ ಅಂದ್ರೆ ನಿಮ್ಮ ಹಿನ್ನೆಲೆ ಏನು ನಿಮ್ಮ ನೇಟಿವ್ ಪ್ಲೇಸ್ ಯಾವುದು ನೀವು ಮೊದಲು ಏನು ಮಾಡ್ತಾ ಇದ್ರಿ ನಿಮ್ಮ ತಂದೆ ತಾಯಿ ನಿಮ್ಮ ಫ್ಯಾಮಿಲಿ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ ಬಡ ಕುಟುಂಬ ಮನೇಲಿ ನಾನೇ ದೊಡ್ಡವಳು ನನ್ನ ನಂತರ 3 ಜನ ಬಡತನ ಅನುಭವಿಸಿ ಜಿಗುಪ್ಸೆ ಹೊತ್ತು ಬಡತನದಲ್ಲಿ ಹುಟ್ಟಿದ್ದು ನನ್ನ ಕರ್ಮ ಆದ್ರೆ ಬಡತನದಲ್ಲಿ ಸತ್ರೆ ಅದು ನನ್ನ ಮುಟ್ಟಾಳ್ತನ ವೈಫಲ್ಯ ಅನಿಸ್ತು ಯಾವುದೇ ಕಾರಣಕ್ಕೂ ನಾನು ಬಡವಳಾಗಿ ಸಾಯಬಾರ್ದು ಏನಾದರೂ ಸಾಧಿಸಬೇಕು ಅಂತ ನಿರ್ಧಾರ ಮಾಡಿದೆ ಕಷ್ಟ
ಕಷ್ಟಪಟ್ಟು ನ್ಯಾಯವಾದ ರೀತಿಯಲ್ಲೇ ದುಡಿತಾ ಹೋದೆ. ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಯಿತು. ಈಗ ಈ ಮಟ್ಟದಲ್ಲಿದ್ದೀನಿ. ಗುಡ್, ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಲೈಫ್ ಇಷ್ಟೇ ಅಂತ ಹತಾಶರಾಗೋವಂಥವ್ರಿಗೆ ನೀವು ರೋಲ್ ಮಾಡಲ್. ನೀವು ಬಿಸ್ನೆಸ್ನ ಯಾವ್ಯಾವ ಕಡೆ ಮಾಡ್ತಾ ಇದ್ದೀರಾ? ಬರೀ ಕರ್ನಾಟಕ ಮಾತ್ರ ಅಲ್ಲ, ಅಮೆರಿಕ, ರಷ್ಯಾ, ಫ್ರಾನ್ಸ್ ಕಂಪ್ನಿಗಳ ಜೊತೆನೂ ಟೈಅಪ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ವೇ? ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ದೇಶನೂ ಮೀರ್ ಹೋಗಿದ್ದೀರಾ ಅಂತ ಆಯ್ತು. ಯಾಕೆ ಹಾಗೆ ಕೇಳ್ತಿದ್ದೀರಾ? ನನ್ನ ಮಾತಿನ ಮೇಲೆ ನಿಮ್ಗೆ ಅನುಮಾನ ಇದೆ ಅಂತ ಕಾಣಿಸುತ್ತೆ. ಒಂದು ನಿಮಿಷ. ಇನ್ಸ್ಪೆಕ್ಟರ್, ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಇದನ್ನ ನೋಡಿದ್ರೆ ನಿಮಗೆ ಎಲ್ಲ ತಿಳಿಯುತ್ತೆ. ಇದು ನನ್ನ ಪಾಸ್ಪೋರ್ಟ್. ಇದು ಫಾರಿನ್ ಕಂಪ್ನಿಗಳ ಜೊತೆ ಇರೋ ಬಿಸ್ನೆಸ್ ಸ್ಟೇಟ್ಮೆಂಟ್. ಓಕೆ. ಎನಿ ಮೋರ್ ಡೌಟ್? ಈ ಹಿಂದೆ ನೀವು ಯಾವಾಗಲಾದರೂ ಹಾಸನ್ಗೆ ಹೋಗಿದ್ರಾ? ಇಲ್ಲ ಇನ್ಸ್ಪೆಕ್ಟರ್, ನನ್ನ ವ್ಯಾಪ್ತಿಗೆ ಅದು ಸಣ್ಣ ಊರು. ಹಾಗಾಗಿ ಅಲ್ಲಿ ಯಾವ ವ್ಯವಹಾರನೂ ಇಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಇನ್ಸ್ಪೆಕ್ಟರ್, ಇಷ್ಟಕ್ಕೂ ನೀವು ಯಾವ ವಿಷಯವಾಗಿ ಎನ್ಕ್ವೈರಿಗೆ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಜನರಲ್ ಆಗಿ ಬರ್ತೀನಿ. ಇನ್ಸ್ಪೆಕ್ಟರ್, ಹಾಗೆ ಹೋಗ್ತಿದ್ದೀರಲ್ಲ, ನೆಂಟ್ರು ಅಂತ ಹೇಳ್ತಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ನೋ ಥ್ಯಾಂಕ್ಸ್. ಅಟ್ಲೀಸ್ಟ್ ಕಾಫಿ. ನೀವು ಉಪಚಾರ ಮಾಡಿಸ್ಕೊಳ್ದೆ ಹಾಗೆ ಹೋದ್ರೆ ನೆಂಟ್ರನ್ನ ವಿಚಾರಿಸ್ಕೊಳ್ಳಿಲ್ಲ ಅಂತ ನಮಗ್ ಬೇಸರ ಆಗುತ್ತೆ. ಬರ್ತೀನಿ ನೆಕ್ಸ್ಟ್ ಟೈಮ್ ಉಪಚಾರಕ್ಕೆ. ದರ್ಶನ ತುಂಬಾ ಚೆನ್ನಾಗಾಯ್ತು ಕಡೆ. ಹೌದಮ್ಮ. ಆ ದೇವ್ರ ಹತ್ರ ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವ್ನ್ ಕಂಡ್ಬಿಟ್ರೆ ನನ್ಗಷ್ಟು ಸಾಕು. ದೇವ್ರು ಕಂಡ್ಬಿಟ್ಟು ನಿನ್ನನ್ನು ಯಾಕೆ ನೋಡ್ಬೇಕು? ನಾನ್ ನಿನ್ನನ್ನು ಇಲ್ಲಿಂದ ತಳ್ಳಿದ್ರೆ ನೀನ್ ಕಂಡ್ಬಿಡೋದ್ರಲ್ಲಿ ದೇವ್ರ ಹತ್ರ ಸೇರ್ಕೊಳ್ತೀಯ. ಅಯ್ಯೋ, ಯಾಕಮ್ಮ ಹಾಗ ಅನ್ಕೊಳ್ತೀರಾ? ತುಂಬಾ ಮಹಿಮೆ ಇರೋ ದೇವ್ರಿದು. ನೀವ್ ಅನ್ಕೊಂಡಿದ್ ಕೆಲಸ ಖಂಡಿತ ಆಗುತ್ತೆ. ಅಮ್ಮ, ಆ ತುದಿ ಹೋಗೋಣವಾ? ಯಾಕೆ? ಅಲ್ಲೇನಿದೆ? ಅಲ್ಲಿ ವಾತಾವರಣ ತುಂಬಾ ಪ್ರಶಾಂತವಾಗಿದೆ, ಮನ್ಸಿಗೆ ತುಂಬಾ ಖುಷಿ ಕೊಡತ್ತೆ. ಹೌದಾ?
ಹಾಗಾದ್ರೆ ನಡಿ ಹೋಗೋಣ. ಸಾವಿನ ಮನೆ ಕಡೆ ಬಂದು ನಿಂತಿದ್ಯಾ. ಆದಷ್ಟು ಬೇಗ ನಿನ್ನನ್ನು ಕೆಳಗೆ ತಳ್ಳಿ ಕೈ ತೊಳ್ಕೊಂಡ್ಬಿಟ್ಟೆ ಅಂದ್ರೆ ನನ್ನ ಜವಾಬ್ದಾರಿ ಮುಗ್ದ ಹಾಗೆ. ನಿಜಕ್ಕೂ ಈ ಜಾಗ ತುಂಬಾ ಚೆನ್ನಾಗಿದೆ ಕಣೆ. ಇಲ್ಲಿ ನಿಂತ್ಕೊಂಡ್ರೆ ಹೇಗಮ್ಮ? ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ, ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಬ್ಬಾ, ಕೊನೆಗೂ ಇನ್ಸ್ಪೆಕ್ಟರ್ ತೊಲಗದ.
ಅಕ್ಕ ನೀನು ತೋರಿಸಿದ ಡಾಕ್ಯುಮೆಂಟ್ಸು ನೀನು ಹಾಕಿದ ಪಾಯಿಂಟ್ಸ್ ಕೇಳಿ ಇನ್ಸ್ಪೆಕ್ಟರ್ ಮುಖ ಗಂಜಲ ಕುಡ್ದಿರೋ ಥರ ಆಗೋಗಿತ್ತು. ಏನೋ ಹಿಡಿದ್ಬಿಡ್ತೀನಿ ಅಂತ ಬಂದಿದ್ದ, ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋದ. ಅಲ್ಲಕ್ಕ ನನಗೆ ಆಶ್ಚರ್ಯ ಆಗ್ತಾ ಇದೆ, ಅಷ್ಟೆಲ್ಲ ಡಾಕ್ಯುಮೆಂಟ್ನ ಹ್ಯಾಕ್ ತಯಾರು ಮಾಡಿದೆ? ನೋಡ್ ರಾಖಿ, ನಾವು ಮಾಡೋ ಮೋಸ ವಂಚನೆ ಅನ್ನೋದು ಹೆಡೆ ತುಳ್ಸ್ಕೊಂಡು ಹಾವಿಂತ ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾನೆ ಇರುತ್ತೆ. ಯಾಮಾರಿದ್ರೆ ಕಚ್ಬಿಡುತ್ತೆ. ಅದ್ ಕಚ್ಚಿದ್ರೂ ಏನು ಆಗ್ಬಾರ್ದು ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರೋ ಸೇಫ್ಟಿ ಮೆಷರ್ಸ್ನ ತಗೋಬೇಕು. ನಾವು ನಮ್ಮ ನೆಲೆನ ವ್ಯಕ್ತಿತ್ವನ ಬದಲಾಯಿಸ್ತಾ ಇರ್ಬೇಕು. ಬದಲಾದ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಪುರಾವೆಗಳನ್ನ ಸೃಷ್ಟಿ ಮಾಡ್ಕೋಬೇಕು. ಬೇಡಕ್ಕ, ನಿನ್ನನ್ನು ಯಾರು ಟಚ್ ಮಾಡಕ್ಕಾಗಲ್ಲ. ಈಗೇನು ಅವನ್ ತೊಲಗಾಯ್ತಲ್ಲ, ಸಿತಾರಂಗ್ ಫೋನ್ ಮಾಡಿ ಕರ್ಕೊಬೇಡ. ನಾನು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು, ಮನೇಲಿರೋಲ್ಲ ಅಂತ ಅವಳಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಈಗ ಹೋಗು ಬಾ ಅಂತ ನಾಟಕ ಆಡಿದ್ರೆ ನಮ್ಮನ್ನ ಹುಚ್ಚರು ಅಂತ ಅನ್ಕೊಳಲ್ವಾ? ಅದು ಅಲ್ಲದೆ ಆ ಇನ್ಸ್ಪೆಕ್ಟರ್ ಎಂತವನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ತನ್ನ ಬೆನ್ನನ್ನ ತಾನೇ ನಂಬೋಲ್ಲ. ಎನ್ಕ್ವೈರಿ ಆಯ್ತು ಅಂತ ಮನೆಯಿಂದ ಹೊರಗಡೆ ಹೋದ ನಿಜ. ಮನೆ ಆ ಕಡೆ ಕಾರ್ನರಲ್ಲೋ ಈ ಕಡೆ ಕಾರ್ನರಲ್ಲೋ ನಮ್ಮನ್ನು ಗಮನಿಸೋದಕ್ಕೆ ಮಫ್ತಿಲ್ ಪೊಲೀಸರನ್ನ ಬಿಟ್ಟಿರೋಲ್ಲ ಅಂತ ಹೇಗೆ ಹೇಳ್ತೀಯ? ಹೇಳಕ್ಕಾಗಲ್ಲಕ್ಕ. ಅದಕ್ಕೆ ಈಗೇನು ಮಾಡೋದು ಬೇಡ, ಸುಮ್ಮನಿದ್ಬಿಡೋಣ. ಪದೇ ಪದೇ ಡಿಸ್ಟರ್ಬ್ ಮಾಡಿದ್ರೆ ರಾಜಿ ಕಾನ್ಸಂಟ್ರೇಷನ್ ಹಾಳಾಗುತ್ತೆ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡೋಣ. ಅವಳದು ಕ್ರಿಮಿನಲ್ ತಲೆನೆ. ಅವಳು ಸಿತಾರನ ಮುಗಿಸ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಈ ದರಿದ್ರದವು ತೊಲಗ್ ಹೋಗಾಕ್ ಕಾಣ್ತಿಲ್ಲ. ರಾಜಿ, ಹೇಳಿಮ್ಮ. ಬೆಂಗಳೂರಷ್ಟು ಬೆಳೆದ್ಬಿಟ್ಟಿದೆ ಅಲ್ವಾ? ಬೆಂಗಳೂರ್ನ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ ಗಾರ್ಡನ್ಗಳೆಲ್ಲ ಮಾಯ ಆಗಿ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸ್ಗಳೇ ಕಾಣ್ತಾ ಇದೆ. ಹೌದಮ್ಮ. ಸರಿ, ನಾವು ಹೊರಡೋಣವಾ? ಮತ್ತೆಷ್ಟೊತ್ತು ಅಂತ ಇಲ್ಲೇ ಇರೋದಕ್ಕಾಗತ್ತೆ? ಅಲ್ಲಮ್ಮ, ಅಪರೂಪಕ್ಕೆ ಮನೆಯಿಂದ ಹೊರಗೆ ಬಂದಿದೀವಿ. ಇಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿದೆ, ಮನ್ಸಿಗೆ ಆನಂದ ಆಗತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣವಾ? ಮನೇಲಿ ರಾಮಾಯಣ ಇದ್ದಿದ್ದೆ. ಈ ವಾತಾವರಣದಲ್ಲಿ ನೋಡಿ ಎಷ್ಟು ಖುಷಿ ಖುಷಿಯಾಗಿದ್ದೀರಾ. ಮನೆ ಹೋದ ತಕ್ಷಣ ಮುಖ ಗಂಟು ಹಾಕೊಂತೀರಾ, ಮನ್ಸಿಗೂ ಕಿರಿಕಿರಿ. ನೀನ್ ಹೇಳ್ತಾ ಇರೋದು ನಿಜಾನೇ. ನಿನ್ನ ಆಸೆ ನಾನು ಯಾಕೆ ನಿರಾಸೆ ಮಾಡ್ಲಿ? ಸರಿ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ. ಗೂಬೆಗಳು ಎದ್ದು ಹೋಗ್ತಾ ಇದ್ದಾವೆ. ಇನ್ ತಡ ಮಾಡಬಾರ್ದು. ಅಂದ್ಕೊಂಡಿದ್ದನ್ನು ಮಾಡಿ ಮುಗಿಸ್ಬಿಡ್ಬೇಕು. ಅಲ್ಲಿ ನೋಡೋ ಮಗ, ಅವ್ರು ಹೋಗೋಷ್ಟರಲ್ಲಿ ಇವ್ರು ಯಾರೋ ಒಕ್ಕರ್ಸ್ಕೊಂಡ್ರಲ್ಲಪ್ಪ.
ಯಾರ ಮಚ್ಚ ಇವರು? ಇಬ್ಬರೇ ನಿಂತವ್ರೆ. ಹಲೋ, ಏನ್ ಸೈಡ್ ಸೀಯಿಂಗ? ಇನ್ನೂ ಒಳ್ಳೊಳ್ಳೆ ಜಾಗಗಳಿದೆ. ಬನ್ನಿ ತೋರಿಸ್ತೀವಿ. ರಾಜಿ, ನಡಿ ಹೋಗೋಣ. ಈ ಹಾಳಾದವು ಇನ್ನೊಂದು 10 ನಿಮಿಷ ತಡವಾಗಿ ಬರಬಾರ್ದಿತ್ತ? ರಾಜಿ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನು ಇಲ್ಲಮ್ಮ. ನಡಿ ಹೋಗೋಣ. ಹಲೋ ಮೇಡಮ್, ಯಾಕೆ ಹೊರಟ್ರಿ? ನಿಲ್ರಿ. ಹಲೋ, ಇದು ಕಣ್ಣೆ ತೋರಿಸ್ರಿ. ಏನು ಮಚ್ಚ ಹೋಗೇ ಬಿಟ್ರಲ್ಲ? ಸರಿ ಬಿಡು, ಆ ಕಡೆ ಎಲ್ಲಾರು ನೋಡೋಣ ಬಾ.